ತಿಂತಿಂದ ಹಿಂಗಾಗಿರೋದನು ಫ್ರಮ್ ಸ್ಕ್ರಾಚ್ ತಿಂತಾಳೆ ನೋಡಿ ನೋಡಿ ಏನ್ ಬ್ಲಾಗ್ ಕಂಟೆಂಟ್ ಸುಮ್ನೆ ಕೊಡ್ತಾಳೆ. ಸೊ ಗೈಸ್ ಏನ್ ಗೊತ್ತಾ, ಗೊತ್ತಿಲ್ಲ. ಐದ್ ತಿಂತಾನೆ. ನೈಟ್ ಡ್ರೈವ್ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಒಳ್ಳೆ ಸಿಂಕ್ ಬಂತು ಗೈಸ್. ಲೆಟ್ಸ್ ಗೋ. Okay, let's go. ಸೊ ಗೈಸ್ ನಾವ್ ಇವಾಗ ಒಂದು ನೈಟ್ ಡ್ರೈವ್ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ಗೈಸ್ ನಾವು ಲಾಂಗ್ ಡ್ರೈವ್ ಹೋಗ್ತಿದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿಗೆ ಹೋಗ್ತಿದೀವಿ ಇವಾಗ ಔಷು? ಇವಾಗ ಈಗ ಊರ್ಡಿಗೆರೆ ಮುಖಾಂತರ ಹೋಗ್ತಾ ಇದೀವಿ. ಅದೆಲ್ಲಿ ತಲುಪ್ತೀವೋ ಗೊತ್ತಿಲ್ಲ. ಹನುಮಂತಪುರ ರೋಡ್ ಅಲ್ಲಿ ದೇವರಾಂದುರ್ಗ ರೂಟ್ ಹೊರಟಿ ದೇವರಾಂದುರ್ಗ ಮೇಲ್ಗಡೆ ಹೋಗ್ದಲೆ ಹಿಲ್ಸ್ ಕಡೆ ಹೋಗ್ತಾ ಇದೀವಿ. ಸೊ ನಾವು ಡಿ ಹಿಲ್ಸ್ ಕಡೆ ಹಾಸಿ ಹುರುಡ್ಗೆರೆಗೆ ಹೋಗ್ತಾ ಇದೀವಿ ಗೈಸ್. ನಾಮಚಿಲ್ಮೆಗೆ ಹೋದ್ರೆ ಲೆಫ್ಟ್ ಹೋದ್ರೆ ನಾಮಚಿಲ್ಮೆ, ಲೆಫ್ಟ್ ಹೋಗಲ್ಲ ಸ್ಟ್ರೈಟ್ ಹೋಗ್ತೀವಿ. ಆಕ್ಚುಲಿ ಗೈಸ್ ನಾನ್ ಯಾವಾಗ್ಲೂ ಓಡಿಸ್ಬೇಕಾಗಿತ್ತು, ಅವನಿಗೆ ಕುತ್ಕೊಳಕ್ಕೆ ಆಗಲ್ಲ ಗೈಸ್. ಎಲ್ಲ ಅದು ಯಾವಾಗ್ಲೂ ಅಷ್ಟೇ, ಅವ್ನ್ ಬಂದ್ಬಿಟ್ರೆ ಅವನೇ ಓಡಿಸ್ಬೇಕು. ನನಗಂತೂ ಕೊಡಲ್ಲ, ಯಾಕೆಂದ್ರೆ ಅವನಿಗೆ ಕುತ್ಕೊಳಕ್ ಆಗಲ್ವಂತೆ ಗೈಸ್. ಯಾಕೆ ತಿನ್ ದಪ್ಪ ಆಗಿರ್ತಾನಲ್ಲ, ಅದಕ್ಕೆ ಕುತ್ಕೊಳಕ್ ಆಗಲ್ಲ. ಆತರ ಅಲ್ಲ, ಮನೆಗೆ ಅವನು ದೊಡ್ಡ ಮಗ, ಅವನು ಹಿರಿ ಮಗ, ರೆಸ್ಪಾನ್ಸಿಬಿಲಿಟಿ. ಸೊ ಅವನಿಗೆ ಫಸ್ಟ್ ಎಲ್ಲ ಸಲ್ಲುತ್ತೆ. ಅದಕ್ಕೋಸ್ಕರ ಯಾವತ್ ನಮ್ಮಪ್ಪ ನನಗ್ ಸಪೋರ್ಟ್ ಮಾಡಿದಾರೆ, ಯಾವತ್ ನಮ್ಮಪ್ಪ ನನ್ ಪರ ಮಾತಾಡಿದಾರೆ ಗೈಸ್, ಯಾವತ್ತೂ ಮಾತಾಡಲ್ಲ. ಅದು ಅವ್ರ ಮಗ ಬಂದ್ಬಿಟ್ರೆ ಅದ್ ಏನ್ ಬಂದ್ಬಿಡುತ್ತ ನಮ್ಮಪ್ಪಂಗ ಅದಂತೂ ಗೊತ್ತಿಲ್ಲ. ಯಾವಾಗ್ಲೂ ನಮ್ಮ ಕೌಶು 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 ಬರೀ ಇದೆ. ಕರೆಕ್ಟ್ ಆಗಿ ಹೇಳ್ದೆ ಚುಚ್ಚು. ನನಗ್ ಗೊತ್ತು ನಮ್ಮ ಅಪ್ಪಂಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಗೈಸ್. ನಮ್ಮ ಅಣ್ಣನ್ ಕಂಡ್ರೆ ಜಾಸ್ತಿ ಇಷ್ಟ. ನಮ್ಮ ಅಮ್ಮಂಗ್ ಫಸ್ಟ್ ಇಷ್ಟ ಇಲ್ಲ ನಾನು ಗೈಸ್. ಈ ಮನೇಲಿ ಎಲ್ಲಾರ್ಗು ಕೌಶು 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 ಬೆಳಗ್ಗೆ ಎಲ್ಲಾರು ಅಷ್ಟೇ ಗೈಸ್. ನಮ್ಮ ಅಪ್ಪ ಅಮ್ಮ ಅಂತಾನೆ ಅಲ್ಲ, ಏನ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಆಗಿಲ್ಲ ನಮಗೆ. ಯಾವಾಗ ನಮ್ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಪ್ರತಿ ಒಬ್ರು ನಮ್ಮ ಅಜ್ಜಿ ಎಲ್ಲಾರು ಬರೇ ಕೌಶು 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 ಕೌಶು. ನಮ್ಮನೆಯವ್ರಿಗೂ ಏನೋ ಬೂದಿ ಹಚ್ಚಿದ್ಯಾ ಶೇಷಾದ್ರಿನೂ ಕೌಶು ಕೌಶು ಅಂತ, ನಮ್ಮ ಅತ್ತೆನೂ ನಮ್ಮ ಅಮ್ಮನೂ ಕೌಶು, ನಮ್ಮ ಅಪ್ಪನೂ ಕೌಶು ಅಂತಾರೆ. ನಮ್ಮಲ್ಲಿ ನನ್ನ ಫಸ್ಟ್ ಕೇಳಲ್ಲ, ಅವ್ರನ್ನೇ ಕೇಳಲ್ಲ. ನೋಡಿ ಇವಾಗ್ಲೇ ಗೊತ್ತಾಯ್ತಾ ಗೈಸ್, ಎಲ್ಲಾರು ಕೌಶು 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 ಅಂತಾನೆ ಅಂತಿರ್ತಾರೆ ಗೈಸ್. ಏನಾಯ್ತಾ? ರೋಡ್ ಗಾಯ್ಸ್ ಜಾಸ್ತಿ ಗಲಾಟೆ ಮಾಡ್ಬೇಡ ಅಂತ ಹೇಳಿ ಗಾಯ್ಸ್. ಏನ್ ಸಕ್ಕತ್ತಾಗಿದೆ ಗೊತ್ತಾ? ಸೊ ಗೈಸ್ ತೋರಿಸ್ತೀನಿ ತಡೀರಿ ವೆದರ್. ಆಹಾ ಏನ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಇದು ನಮ್ಮ ಡಿ ಹಿಲ್ಸ್. ಹಂಗೆ ಮುಖ ಹಿಡ್ಕೊಂಡ್ಬಿಡ್ತದೆ. ಏನ್ ಪಾಪ ಚಿರತೆಗಳು ಎಗ್ರಿ ಮುಖ ಹಿಡ್ಕೊಳ್ಳುತ್ತೆ, ಎಗ್ರಿ ಮುಖ ಹಿಡ್ಕೊಂಡ್ಬಿಡ್ತದೆ. ಸಕ್ಕತ್ತಾಗಿದೆ ನಿಜ ಅಡ್ವೆಂಚರಸ್ ರೈಡ್. ಅದು ನಮ್ಮ ಅಣ್ಣ ಅಂತೂ ಫುಲ್ ಲೆಫ್ಟ್ ಹೋದ್ರೆ ನಾಮಚಿಲ್ಮಿ, ಅದಕ್ಕೆ ನಾವು ಸ್ಟ್ರೈಟ್ ಹೋಗ್ತಿದೀವಿ. ಈಗ ಸ್ಟ್ರೈಟ್ ಹೋದ್ರೆ ಹುಡ್ಗೆರೆ ಹೋಗ್ತೀವಿ ಗೈಸ್. ಊರ್ಗೆರೆ ಅಲ್ಲ ಊಡ್ಗೆರೆ, ಅದು ಹುಡ್ಗೆರೆ ಅಲ್ಲ ಹುಡ್ಗೆರೆ. ಹೂಡ್ಗೆರೆ ಗೈಸ್, ಅದು ಹುಡ್ಗೆರೆ ಅಲ್ಲ ಹುಡ್ಗೆರೆ. ಹೂಡ್ಗೆರೆ ನೋಡೋಣ ಸಕ್ಕತ್ತಾಗಿದೆ ಗೈಸ್. ಚಳಿ 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 ಗೈಸ್ ಅನ್ಕೋತಾ ಇದೆ ಇವಾಗ ಎಲ್ಲಾದ್ರೂ ರಜದಲ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಂತ. ಯಾಕೆ ಹೋಗ್ತೀರಾ? ತುಮಕೂರಲ್ಲಿ ಇದ್ಮೇಲೆ ಡಿಡಿಗ್ ಬನ್ನಿ. ಡಿಡಿ ಅಂತೂ ನೀವು ಮಾನ್ಸೂನ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಗೈಸ್. ಸಕ್ಕತ್ತಾಗಿ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ನಾನು ಶ್ರೀಕೃಷ್ಣ ನೀನ ನನ್ನ ಭಾಮ. ಯಾವಾಗ್ಲೂ ಹೊಟ್ಟೆ ಹಸಿತಿದೆ ಗೈಸ್. ಇವತ್ತು ಪಿಕ್ನಿಕ್ ಡೇಟ್ ಹೋಗಿರೋದು. ಬೆಳಗ್ಗೆ ತಿಂಡಿ ತಿನ್ನೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಅಬ್ಬಾ ತಿಂಡಿ ತಿಂದಿರೋದಲ್ಲ, ಅಲ್ಲಿ ಏನೇನ್ ತಿಂದಿದ್ರಲ್ಲ
ಅದಕ್ಕಿಂತ ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಅಲ್ಲಿ 1 ಗಂಟೆಗೆ ತಿಂದಿರೋದು, ಅದಾದ್ಮೇಲೆ ಬಂದೆ 6 ಗಂಟೆಗೆ ನಮ್ ಚಿಕ್ಕಿ ಚಿತ್ರಾನ್ನ ಕಳ್ಸ್ಕೊಟ್ಟಿದ್ರು, ಸಕ್ಕದಾಗಿತ್ತು, ಅದನ್ನ ತಿಂದೆ. ಇವಾಗ ಒಂದ್ ದಿವಸ ವ್ಲಾಗ್ ಮಾಡ್ತೀನಿ ನನ್ನ ತಂಗಿ ದಿಸಕ್ಕೆ ಎಷ್ಟು ಸರಿ ತಿಂತಾಳೆ ಏನೇನ್ ತಿಂತಾಳೆ ಅಂತ ಒಂದ್ ದಿವಸ ವ್ಲಾಗ್ ಮಾಡ್ತೀನಿ ಗೈಸ್. 1 ಡೇ ವಿತ್ ಚುಚ್ಚು ಅಂತ ಮಾಡ್ತೀನಿ. 1 ಡೇ ವಿತ್ ಚುಚ್ಚು ಬೇಡ, ಮತ್ತೆ 1 ಡೇ ವಿತ್ 1 ಡೇ ವಿತ್ ಚುಚ್ಚು ಬೇಕು. ಯಾಕೆ ಹೇಳಿ, ನಾನ್ ಕೇಳಿದ್ದೆಲ್ಲ ಅವ್ಳು ಕೊಡ್ಸ್ಬೇಕಾವತ್ತು. ನಾನ್ ಕೊಡ್ಸೋದೆಲ್ಲ ಇಲ್ಲ ಗೈಸ್. ಅವಳು ಏನೇ ಮತ್ತೆ ಏನಕ್ಕಪ್ಪ ನಾನ್ ಯಾಕಪ್ಪ ಕೊಡ್ ಬರ್ಬೇಕು ವ್ಲಾಗಿಗೆ? ಕಂಟೆಂಟ್ ನಾನ್ ಯಾಕೆ ಕೊಡ್ಬೇಕು? ಗೈಸ್ ಇವಳು ಏನೋ ಹೇಳ್ತಾ ಇದ್ಲು, ತಡಿಯ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಹೇಳು ಅಂದ್ರೆ ಯಾಕೆ ಹೇಳ್ಬೇಕು? ನಾನ್ ನಿಂಗೆ ಅದ್ ಹೆಂಗ್ ಕಂಟೆಂಟ್ ಕೊಟ್ಬಿಡ್ತೀನಿ ಕಣೆ ಅಂತ ಹೇಳ್ತಿದ್ಳು. ನಾನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ ಬೇಡ್ವಾ ಗೈಸ್? ಇವಳು ಯೂಟ್ಯೂಬ್ ಚಾನಲ್ ಓಪನ್ ಬೇಡ ಮಾಡ್ಬೇಡ. ಮದ್ವೆ ಆಗೋದ್ಮೇಲೆ ಮಾಡ್ಕೊಂಡ್ಲಿ, ಈಗ ನಾನ್ ಮಾಡ್ಬೇಕಲ್ಲ. ಫಸ್ಟ್ ಇದಕ್ಕೆಲ್ಲ ನಾನೇ ಸ್ಕ್ರಾಚ್ ಇಂದ ಬೆಳಿತೀನಿ ಗೈಸ್. 0 to hero ಆಗ್ತೀನಿ ನೋಡಿ. ನನಗೆ ಇವಾಗ ಅನ್ಸ್ತಾ ಇದೆ, ಇವ್ರು ಏನಪ್ಪ ಇವ್ರಿಬ್ರದ್ದೇ ಹಿಂಗ್ ಆಗ್ತಿದೆ. ಇನ್ನ ಸ್ಯಾಮ್ ಸಮೀರು, ವರುಣಾರಾಧ್ಯ ಅವರೆಲ್ಲ ನಿಮಿಷಕ್ಕೂ ವಿಡಿಯೋ ಮಾಡ್ತಿರ್ತಾರೆ ಏನಪ್ಪ, ಇಡೀ ಫುಲ್ ತೆಗಿಯೋದಕ್ಕೆ ಹೆಂಗ್ ಸಹಿಸ್ಕೋತಾರ ಮನೆಗಳಲ್ಲಿ. ಅದಂತೂ ನಿಜ, ನಿಮಿಷಕ್ಕೂ ವಿಡಿಯೋ ಮಾಡ್ತಾರ ಅವ್ರೆಲ್ಲ. ಹೇಳಿದ್ ಮಾಡ್ಬಾರ್ದಲ್ಲ ಪುಷ್ಪ. ಇವ್ರ ಕೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ, ಬರ್ಬೇಕಾದ್ರೆ ಸ್ಟೇರಿಂಗ್ ಇಟ್ಕೊಂಡು ನನಗೆ ಭಯ ಶುರು ಮಾಡ್ತಾಳೆ. ಅದೇನು ಮನೆಗೆ ಬಂದು ಬಿಡಲ್ಲ, ಇನ್ನು ಬೈತಾಳೆ ಇರ್ತಾಳೆ ನನಗೆ. ಯಾಕಪ್ಪ ದುಷ್ಟ ಕಂಡ್ರೆ ದೂರ ಇರುವಂತ ಸುಮ್ಮನೆ ಕೂತ್ಕೊಂಡಿದ್ವಿ. ಈಗ ಹಂಗಾರೆ ನಿಮ್ ಪ್ರಕಾರ ನಾನ್ ದೃಷ್ಟಿನಾ ಕಟ್ಟು ಗೈಸ್ ಎಡಿಟ್, ಈ ವ್ಲಾಗ್ ಎಡಿಟ್ ನಾನೇ ಮಾಡಿದ್ರು ಚಿಂತೆ ಇಲ್ಲ, ಇದನ್ನ ಹಾಕ್ಸ್ತೀನಿ. ಕಟ್ಟು. ಸೊ ಗೈಸ್ ನಾವು ಇವಾಗ ನಂದಿ ಡಿಲೈಟ್ ಶ್ರೀ ನಂದನ ಡೆಲಿಕಸಿ ಶ್ರೀ ನಂದನ ಡೆಲಿಕಸಿಗೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 11:15 ಆಗಿದೆ ಗೈಸ್. ಇವಾಗ ಲಾಂಗ್ ಡ್ರೈವ್ ಅಲ್ಲಿ ಅರ್ಧ ದಾರಿ ಮುಗಿಸ್ಕೊಳಕ್ಕೆ ತಿನ್ನಕ್ ಬಂದಿದೀವಿ. ಈಗ ಮುಗಿಸ್ಕೊಂಡು ಆಮೇಲೆ ಮತ್ತೆ ಲಾಂಗ್ ಡ್ರೈವ್ ಹೋಗಿ ಆಮೇಲೆ ಮನೆಗೆ ಹೋಗೋದು ಅಷ್ಟೇ ಗೈಸ್. ಏನ್ ಡುಮ್ಮಾ ಎಷ್ಟು ರೋದನೆ ಕೊಡ್ತೀವಿ ಅಂತ. ದಪ್ಪ ಇದ್ದಾಳೆ ನನ್ನ ತಂಗಿ. ನಾವು ಜಿಮ್ಗೆ ಹೋಗ್ಬೇಕಾದ್ರೆ ನನ್ ಕೇಳೋರು, ನೀವ್ ತಮ್ಮನ ನೀವ್ ಅಕ್ಕನ ಅಂತ. ಸೊ ರಿಯಲಿ ಟ್ರೂ, ಇದು ಎಷ್ಟೊಂದ್ ಕಡೆ ಕೇಳಿದ್ದಾರೆ, ಅಕ್ಕ ತಮ್ಮ ಅಂತಾನೆ ನಾವು ಫೇಮಸ್ ಆಗಿದ್ದೀವಿ. ನೀವೇ ಹೇಳಿ ಗೈಸ್, ಕಮೆಂಟ್ ಹಾಕಿ, ಯಾರ್ ನಾನ್ ಅಕ್ಕ ತರ ಕಾಣಿಸ್ತೀನಿ, ಅವ್ನ್ ತಮ್ಮ ತರ ಕಾಣಿಸ್ತಾನ. ಎಲ್ಲಾರು ಅಂತ ನೋಡ್ಕೋಬೇಕು. ಇಲ್ಲ ಆಯ್ತು ಗೈಸ್, ನೀವ್ ಕಮೆಂಟ್ ಹಾಕಿ. ಇದ್ರಲ್ಲೇ ಗೊತ್ತಾಗ್ತಿದೆ ಅವನಿಗೆ ಜಾಗನೇ ಸಾಕಾಗ್ತಿಲ್ಲ ಗೈಸ್. ಪಾಪ ನಮ್ಮ ಅಣ್ಣ ಎಷ್ಟು ರೋಸ್ಟ್ ಮಾಡ್ತಿದ್ದಾಳೆ ಗೊತ್ತಾ ಅವನಿಂದ. ರೋಸ್ಟ್ ಆಗ್ತಾನೆ, ಆಮೇಲೆ ಜಾಗನೇ ಆಗ್ತಿಲ್ಲ ಗೈಸ್. ಇದ್ರಲ್ಲೇ ಗೊತ್ತಾಗುತ್ತೆ ಯಾರ್ ದಪ್ಪ ಇದಾರೆ ಅಂತ. ಏನೋ ಯಾಕೆ ಏನೋ ಇವಾಗ್ಲೇ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಮ್ಮ ಯಾರನ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ ತಿಂದ್ರು, ಇಷ್ಟ ಬಿಟ್ಟಿದ್ರು, ಕೊಟ್ಟಿದ್ ಅವನಿಗೆ, ನನಗಲ್ಲ. ಇಡ್ಲಿ ಇಷ್ಟ ಇಲ್ಲ ಅಂತಲ್ಲ, ಏನಾದ್ರು ಆಗ್ಲಿ. ಇಡ್ಲಿ ನನ್ ಫೇವ್ರೇಟ್ ಅಂತ ನಮ್ಮ ಅಮ್ಮಗೂ ಗೊತ್ತು, ನಂಗೂ ಗೊತ್ತು, ಅದಕ್ಕೆ ನನಗೆ ಕೊಟ್ರು. ಅವಳಿಗೆ ಇಡ್ಲಿ ಆಗದೇ ಇಲ್ಲ ಅಂತ ನಮ್ಮನ್ನ ಇಡ್ಲಿನೇ ಮಾಡಲ್ಲ. ನಾ ಇಲ್ದಿದ್ದಾಗ ಏನ್ ಡವು ಬ್ಲಾಗಿಗೆ ಕಂಟೆಂಟ್ ಸುಮ್ನೆ ಕೊಡ್ತಾಳೆ. ಇಲ್ಲ ಗೈಸ್, ಅಂದ್ರೂ ಅಟ್ಲೀಸ್ಟ್ ಒಂದ್ ತುತ್ತಾದ್ರೂ ನನಗ್ ಕೊಡ್ಬೇಕಾಗಿತ್ತು. ಯಾಕಮ್ಮ ಕೊಡ್ಲಿಲ್ಲ? ಇದ್ರಲ್ಲೇ ಗೊತ್ತಾಗುತ್ತೆ ಗೈಸ್ ಯಾರ್ ನಮ್ಮ ಅಮ್ಮಂಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ನೋಡಿ ಗೈಸ್, ನಾನ್ ಕಂಪ್ಲೀಟ್ ಆಗಿ ಡಯಟ್. ಇವತ್ ಡಯಟ್ ಒಂಚೂರು ಹಾಳಾಗಲ್ಲ ಗೈಸ್, ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈಗ ಮಂಕ್ರಿ ತಿಂತಾಳೆ ನೋಡಿ. ಗೈಸ್ ನಾನೇನು ಆರ್ಡರ್ ಮಾಡಿದೀನಿ ಗೊತ್ತಾ ಗೈಸ್? ವೀಟ್ ರೋಟಿ 2, ಅದು ಪ್ಯೂರ್ ಗೋಧಿ, ಆರಾಮಾಗಿ ಬರೇ ಚಪಾತಿಲಿ ಇರುತ್ತೆ ಗೈಸ್. ಅದು ತಂದೂರಿ ರೋಟಿನ ಏನು ಆಯಿಲ್ ಗೀಲ್ ಅವೆಲ್ಲ ಏನು ಜಾಸ್ತಿ ಎಲ್ಲ ಹಾಕದೇ ಇಲ್ವಾ. ಸೊ ನೆಕ್ಸ್ಟ್ ಲೆವೆಲ್ ಡಯಟ್ ಗೈಸ್. ಅದಕ್ಕೆ ದಾಲ್ ಆರ್ಡರ್ ಮಾಡಿದೀನಿ ಗೈಸ್. ದಾಲು ಫುಲ್ ಪ್ರೋಟೀನ್, ಅದ್ರ ಜೊತೆಗೆ ಇವಾಗ ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದೀನಿ ಗೈಸ್. ಸೊ ಪ್ರೋಟೀನು ಆಗುತ್ತೆ. ಸೊ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಡಯಟ್. ಆದ್ರೆ ಈ ಡುಮ್ಮು ಏನ್ ಆರ್ಡರ್ ಮಾಡಿದೆ ಗೊತ್ತಾ? ಬಟರ್ ಕುಲ್ಚಾ ಆರ್ಡರ್ ಮಾಡಿದಾಳೆ. ಫುಲ್ ಮೈದಾ, ಅದು ಎಕ್ಸ್ಟ್ರಾ ಬಟರ್ ಅಂತೆ. ನಮ್ದೆಲ್ಲ ನಾಳೆಯಿಂದ ಡಯಟ್. ನಾಳೆಯಿಂದ ಅಂತ ಹಾಕೊಂಡ್ಬಿಡ್ತಾರೆ ಗೈಸ್, ಬೋರ್ಡ್ ಹಾಕೊಂಡ್ಬಿಡ್ತಾರೆ ನಾಳೆಯಿಂದ ಡಯಟ್ ಅಂತ. ಇವಳು ಅಷ್ಟೇ, ಇವನು ಅಷ್ಟೇ. ಇವನ್ ಬಿಡಿ, ಎಲ್ಲಾರು ಬಿಟ್ಟು ಸರಿಯಾಗಿ ತಿಂತಾನೆ. ಸರಿಯಾಗಿ ತಿಂದೆ ಹಿಂಗಾಗಿರೋದನು. ಗೈಸ್ ಏನ್ ಗೊತ್ತಾ, ನಾನ್ ನಮ್ಮಪ್ಪ ಇಬ್ರೇ ಪರ್ಫೆಕ್ಟ್ ಆಗಿ ಡಯಟ್ ಮಾಡ್ತಿರೋದು ಗೈಸ್. ನೋಡಿ ನಮ್ಮಪ್ಪನೂ ಅಷ್ಟೇ, ಪನ್ನೀರ್ ಟಿಕ್ಕಾ, ಬರೇ ರೋಟಿ, ಅದ್ರ ಜೊತೆಗೆ ಸಲಾಡು, ದಾಲ್ ಅಷ್ಟೇ ಗೈಸ್.
ಬೇರೆ ಏನು ತಿನ್ನಲ್ಲ. ಕುಲ್ಚಾ ತಿಂದಪ್ಪ? ಅರ್ಧ ಕುಲ್ಚಾ ಅರ್ಧ ರೋಟಿ. ಬಾ 4 ಕುಲ್ಚಾ 4 ರೋಟಿ. ಏನಾಯ್ತು, ನನ್ನ ಅಲ್ಲಿ ಕೂತ್ಕೊಂಡಿದ್ದೆ, ಈ ಕಡೆ ಕೂರಿಸ್ಬಿಟ್ರು. ಯಾರು ಬಿಡ್ತಾರೋ ಎಲ್ಲಾರು ಈ ಕಡೆಗೆ, ಈ ಕಡೆಯಿಂದ ಈ ಕಡೆ ಬರುತ್ತೆ, ಈ ಕಡೆಯಿಂದ ನೆಕ್ಸ್ಟ್ ಬರುತ್ತೆ. ನಮ್ಮಣ್ಣ ಫುಲ್ಲು ದಾನ ಶೂರಕರ್ಣ ಅಲ್ಲ. ಉಲ್ಟಾ ಹೇಳ್ದಲೆ ದಾನ ಮಾಡಿರೋದನ್ನ ತಿನ್ನೋದು. ನಮ್ಮ ಅಪ್ಪಂಗ್ ಅಂತ ಹೇಳ್ತಾರೆ ನಿನ್ ಬಗ್ಗೆ. ಏನ್ ಪಾಪ ಏನಂದ್ರಿ? ಯಾಕೆ ನನ್ ಬಗ್ಗೆ ಏನೋ ಹೇಳ್ತೀರಂತಂದ್ರು. ಯಾರು ನಿಮ್ ಮಗ ನಾನು ಇಸ್ಕೊಂತ ಇದ್ರೆ ದಾಳಸೋಡ ಕನ್ನಡ ಅಂತ ನೋಡಿ ಹೆಂಗೆ. ಅವಳು ಭಾಷೆನೇ ಗೊತ್ತಿಲ್ಲ. ಕನ್ನಡ ಬಗ್ಗೆ ಏನ್ ಮಾತಾಡ್ಬೇಕು ಚೆನ್ನಾಗಿ ಗೊತ್ತಿದ್ದಾರೆ. ಎಂತದಿಲ್ಲ guys. ದಾನ ಎಲ್ಲ ಅವನೇ ಕೊಡ್ತಾನೆ ಅಂತ, ಆದ್ರೆ ಹಿಂಗಲ್ಲ ಇವಾಗ ಎಲ್ಲ ಅವನ್ಗೆ ಕೊಡ್ತಿದಾರೆ ಎಲ್ಲ. ಇವರೆಲ್ಲ ದಾನ ನಾವೆಲ್ಲ ದಾನ ಶೂರ ಕರ್ಣರು ಗೈಸ್, ಎಲ್ಲ ಅವನ್ಗೆ ಕೊಡ್ತಾ ಇದ್ವಿ. ಏನ್ ಗೊತ್ತಾ, ಈ ಮೆಣಸಿನ್ಕಾಯಿ ಮಾತ್ರ 100% ಮ್ಯಾಂಡೇಟರಿ ಫುಡ್ ಗೈಸ್. ನಾವ್ ಆರ್ಡರ್ ಮಾಡೋದು ಎಲ್ಲೋದ್ರು ಅಷ್ಟೇ. ಇವರು ಮುಂಚೆ ತಿಂತಿರ್ಲಿಲ್ಲ ನಮ್ಮ ಅದಕ್ಕೆ, ಇವಾಗ ನಮ್ಮ ಮನೆಗ್ ಬಂದ್ಬಿಟ್ಟು ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸಕ್ಕತ್ತಾಗಿರುತ್ತೆ ಗೈಸ್, ನೀವು ಟ್ರೈ ಮಾಡಿ. ಮೆಣಸಿನ್ಕಾಯಿನ ಫ್ರೈ ಮಾಡಿಸ್ಕೊಂಡು ಅದ್ರ ಮೇಲೆ ಕಂಪ್ಲೀಟ್ ಆಗಿ ಉಪ್ಪು ಹಾಕೊಂಡು ರಾ ಹಾಕ್ತೀನಿ. ಕ್ರೇಜಿ ಇರುತ್ತೆ. ನಮ್ಮ ಅಣ್ಣ ಅಂತೂ ಒಂದ್ 5 ತಿಂತಾನೆ. ಎಲ್ಲ ಜಾಸ್ತಿ ಗೈಸ್, ಯಾವ್ದು ಕಡಿಮೆ ಅಲ್ಲ, ಎಲ್ಲದ್ರಲ್ಲೂ ಜಾಸ್ತಿ ಪರ್ಫೆಕ್ಟ್ ಆಗಿದೆ. ಯಾವ ಪರ್ಫೆಕ್ಟು ಇಲ್ಲ ಗೈಸ್. ನೋಡಿ, ನೀವು ಕಮೆಂಟ್ ಹಾಕಿ ಗೈಸ್. ನೀವು ಅವಾಗಲೇ ಹೇಳಿದ್ನಲ್ಲ, ಕಮೆಂಟ್ ಹಾಕಿ ಯಾರು ದಪ್ಪ ಇದಾರೆ, ನಾನು ಅವನು ಅಂತ. ಸೊ ಗೈಸ್ ಎಲ್ಲ ಮುಗಿಸಿ ಇವಾಗ ತಿಂಡಿ ಆಯ್ತು ನೋಡಿ. ಈಗ ಫುಲ್ ತಿಂದಿ ಹೋಗ್ತಾ ಇದೀವಿ ಗೈಸ್. ಅರ್ಧ ದಾರಿ ಬಂದಿದ್ವಿ ಗೈಸ್, ಇನ್ನು ಅರ್ಧ ದಾರಿ ಹೋಗ್ಬೇಕು ಗೈಸ್. ಇನ್ನು ಅರ್ಧ ದಾರಿ ಹೋಗ್ಬೇಕು. ಸೊ ಗೈಸ್ ಏನ್ ಗೊತ್ತಾ, ಇವತ್ ಆಕ್ಚುಲಿ ಎಲ್ಲಿ ಹೋಗಿದ್ವಿ ಅಂತ ಅಂದ್ರೆ, ಗೊತ್ತಿಲ್ಲ. ನೀವು ಸುಮ್ನೆ ಇರಿ, ನಾನೇನೋ ಮಾತಾಡ್ತಾ ಇದ್ದೀನಿ. ಸೊ ಗೈಸ್ ಏನಂದ್ರೆ ಇವತ್ತು ಇವಾಗ ಮಾತಾಡಿ. ಹಲೋ ಮಾತಾಡ್ರಿ. ಸೊ ಗೈಸ್ ಏನ್ ಗೊತ್ತಾ, ಗೊತ್ತಿಲ್ಲ. ಅಲ್ಲ ಹೋಗ್ಬೇಕಿತ್ತು ನಾವು. ಪಪ್ಪ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ, ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿ ನಾವು ಡಿಡಿ ಕಡೆಯಿಂದ ಹೊರಡ್ಗೆರೆಗೆ ಹೋಗಿ, ಹೊರಡ್ಗೆರೆ ಅಲ್ಲ ಅದು, ಹುರುಡ್ಗೆರೆಗೆ ಹೋಗಿ ಅಲ್ಲಿಂದ ದಾಬಾಸ್ಪೇಟೆ ಇನ್ನ ಮುಂದೆ ಹೋಗಿ, ಅದಾದ್ಮೇಲೆ ವಾಪಸ್ ತೀರ್ಕೊಂಡ್ ಬಂದು ನಂದನ ಡೆಲಿಕಸಿಯಲ್ಲಿ ತಿಂದು ಮತ್ತೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಗಾಯ್ಸ್. ಅಷ್ಟೇ. ಬಾಯ್. ಗುಡ್ ನೈಟ್ ಗೈಸ್. ಬಾಯ್ ಗೈಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್. ಸೊ ನಾನ್ ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದೀನಿ ಗೈಸ್. ಈ ವ್ಲಾಗ್ ಸ್ವಲ್ಪ ಚಿಕ್ಕದಾಗಿರ್ಬೋದು, ಸೊ ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಈ ವ್ಲಾಗ್ ನ. ಅಪ್ಪ ಏನ್ ಹೇಳ್ತೀರಾ? ಏನ್ ಪಾಪ? ನೀವು ಈ ಬ್ಲಾಗ್ ನ ಇಷ್ಟ ಪಡ್ಲೇಬೇಕು, ಗಂಟೆ ಹೊಡಿಲೇಬೇಕು. ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಕಮೆಂಟ್ ಆಗ್ದಲೇ ಮಾಡಿ. ಇದ್ರು ಗಂಟೆ ಹೊಡಿಬೇಕು, ಲೈಕ್ ಮಾಡ್ಬೇಕು. ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಓಕೆ ಬಾಯ್. ಓಕೆ ಗೈಸ್, ಕಂಪ್ಲೀಟ್ ವ್ಲಾಗ್ ನ ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್. ನಾವು ಇವಾಗ ಬಂದ್ವಿ ಮನೆಗೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 o'clock ಆಗಿದೆ. ಸೊ ಇವಾಗ ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬ್ಲಾಗ್ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಗೈಸ್, ಬಾಯ್.